ಬಿಗ್ ಬಾಸ್ ಮನೆಗೆ ಸಾಲು ಸಾಲು ಸಂಕಷ್ಟಗಳು ತಪ್ತಾ ಇಲ್ಲ. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಬೆಸ್ಕಾಂ ಈಗ ನೋಟಿಸ್ ಅನ್ನ ಕೊಟ್ಟಿರೋದು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬೆನ್ನಲ್ಲೇ ಬೆಸ್ಕಾಂ ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿದೆ. ಗೇಟ್ಸಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಡಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಳಿಕ ಈಗ ಬೆಸ್ಕಾಂನ ಟೆನ್ಷನ್ ಬಿಗ್ ಬಾಸ್ ಹೌಸ್ಗೆ, ಜಾಲಿವುಡ್ ಸ್ಟುಡಿಯೋಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಅಂಟಿಸಿದ್ದಾರೆ ಬೆಸ್ಕಾಂನವರು. ಗೇಟ್ ಸಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಬೆಸ್ಕಾಂ ನೋಟಿಸ್ ಅನ್ನ ನೀಡಿರೋದು. ಈ ಮೂಲಕ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ಜಾಲಿವುಡ್ ಸ್ಟುಡಿಯೋಸ್ಗೆ. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಬೆಸ್ಕಾಂ ನೋಟಿಸ್ ಅನ್ನ ನೀಡಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಆಯಿತು, ಜಿಲ್ಲಾಧಿಕಾರಿಗಳಾಯಿತು, ಈಗ ಬೆಸ್ಕಾಂ ನೋಟಿಸ್ ಅನ್ನ ಕೊಟ್ಟಿರೋದು. ಜಾಲಿವುಡ್ ಸ್ಟುಡಿಯೋ ಗೇಟ್ ಸಿಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಅಲ್ಲ ಡಿಸಿಗೆ ನಾನು ಆಕ್ಚುಲಿ ಕೋರ್ಟ್ ಅಂತ ಅನ್ಕೊಂಡೆ. ಡಿಸಿ ಕೊಟ್ಟಿದಾರಂತೆ, ನಂಗೆ ಒಂದು 15 days ಟೈಮ್ ಕೊಡಿ ಅಂತ ಕೇಳಿದಾರಂತೆ. ಈಗ ನಾವು ನೋಟಿಸ್ ಸರ್ವೆ ಮಾಡಿಬಿಟ್ಟು ಡಿಸ್ಕನೆಕ್ಟ್ ಅಲ್ಲ ಡಿಸಿಗೆ ಕೊಟ್ಟಿದ್ದಾರೆ, ನಾನು ಆಕ್ಚುಲಿ ಕೋರ್ಟ್ ಅಂತ ಅನ್ಕೊಂಡೆ. ಡಿಸಿ ಕೊಟ್ಟಿದಾರಂತೆ, ನಂಗೆ ಒಂದು 15 days ಟೈಮ್ ಕೊಡಿ ಅಂತ ಕೇಳಿದಾರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಬೆಸ್ಕಾಂನವರು ನೋಟಿಸ್ ಯಾವ ವಿಚಾರ ಕೊಟ್ಟಿದ್ದಾರೆ, ಏನ್ ರೀಸನ್? ಶ್ರೀಪಾದ್, ಒಂದು ಕಡೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಬೆಸ್ಕಾಂಗೆ ನೋಟಿಸ್ ನೀಡಿ ಅಂದರೆ ಸೂಚನೆ ನೀಡಿ ನೋಟಿಸ್ ನೀಡೋದಕ್ಕೆ ಜೊತೆಗೆ ಕಡಿತಗೊಳಿಸೋದಕ್ಕೆ ಸೂಚನೆ ನೀಡಿರುವಂಥದ್ದು. ಮತ್ತೊಂದೆಡೆ ಏನು ಬಾಲಿವುಡ್ ಸ್ಟುಡಿಯೋಸ್ ಇದೆ, ಸ್ಟುಡಿಯೋಸ್ ಒಳಗಡೆ ಒಂದು ವಿದ್ಯುತ್ ಟವರ್ನ ನಿರ್ವಹಣೆ ಮಾಡ್ಕೊಂಡಿದ್ದಾರೆ. ಅದು ಒಂದು ಕಾನೂನು ಬಾಹಿರ ಅಂದರೆ ನಿಯಮ ಬಾಹಿರ ಅಂಥೇಳಿ ಆ ವಿದ್ಯುತ್ ಟವರ್ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಅಂದರೆ ಅದಕ್ಕೂ ಮೊದಲು ಸ್ಥಳೀಯ ಪ್ರಾಧಿಕಾರದಿಂದ ಸ್ಕೆಚ್ ಅನುಮೋದನೆ ಪಡ್ಕೋಬೇಕು, ಅಲ್ಲಿ ಅನುಮತಿಯನ್ನು ಪಡೆದ ನಂತರ ಆ ಟವರನ್ನು ನಿರ್ಮಾಣ ಮಾಡ್ಕೋಬೇಕು. ಆದರೆ ಅದ್ಯಾವುದನ್ನೂ ಮಾಡದೆ ಏಕಾಏಕಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಕೆಲವೊಂದು ಏನು ಒಂದಷ್ಟು ವಿದ್ಯುತ್ ಘಟಕಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಟವರ್ ಏನು ಮಾಡ್ಕೊಂಡಿದ್ದಾರೆ ಅದು KEB ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಇದು ಕಾನೂನು ಬಾಹಿರ ಅಂತ ಹೇಳಿ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಒಂದು ನೋಟಿಸನ್ನು ಜುಲೈನಲ್ಲೇ ಕೊಟ್ಟಿದ್ದರು, ಇದೀಗ ಇವತ್ತು ಕೂಡ ನೋಟಿಸನ್ನು ಕೊಡೋಕೆ ಬಂದಿದ್ದರು. ಅದ್ರ ಜೊತೆಗೆ ಇವತ್ತೇ ಪವರ್ ಕಟ್ ಮಾಡೋದಕ್ಕೆ ಬಂದಿದ್ದರು. ಆದರೆ ಇಲ್ಲಿನ ಸೆಕ್ಯೂರಿಟಿ ಒಳಗಡೆ ಬಿಡಲಿಲ್ಲ. ಒಂದು ಕಡೆ ಏನು ಮೇನ್ ಡೋರ್ಗೆ ಅಂದರೆ ಮೇನ್ ಗೇಟ್ಗೆ ಸೀಸ್ ಮಾಡಿರುವಂಥದ್ದು, ಆದರೆ ಪಕ್ಕ ಇರುವಂಥ ಚಿಕ್ಕ ಗೇಟ್ಗಳು ಓಪನ್ ಇರುವಂಥದ್ದು, ಅದರ ಒಳಗಡೆ ಸೆಕ್ಯೂರಿಟೀಸ್ಗಳು ಇರುವಂಥದ್ದು, ಒಂದಷ್ಟು ಸಿಬ್ಬಂದಿಗಳು ಕೂಡ ಒಳಗಡೆ ಇದ್ದಾರೆ. ಆಗ ಏನು ಬಿಡದಿಯ AEE ಬಂದರು ಅಂದರೆ ಬೆಸ್ಕಾಂನ ಅವರು ಬಂದಂಥ ಸಂದರ್ಭದಲ್ಲಿ ಒಳಗಡೆ ಬಿಡಲಿಲ್ಲ. ಅವರು ಬಳಿಕ 3ನೇ ಗೇಟ್ಗೆ ಹೋದರು, ಅಲ್ಲೂ ಕೂಡ ಒಳಗಡೆ ಬರಲಿಲ್ಲ. ಹಾಗಾಗಿ ವಾಪಸ್ ಆಗಿರುವಂಥದ್ದು. ಇನ್ನೇ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂಥ ಸೂಚನೆ ಮೇರೆಗೆ ಏನು ಬಂದಾಗಿದೆ ಅದು ಕೆಲವೇ ಹೊತ್ತಿನಲ್ಲಿ ಓಪನ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಅದು ಎಲ್ಲ ರೀತಿಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಂಥ ಬಾಲಿವುಡ್ ಆಡಳಿತ ಮಂಡಳಿ ಅಂದರೆ ಜಾಲಿವುಡ್ ಆಡಳಿತ ಮಂಡಳಿ ಹೋಗಿ ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ 10 ದಿವಸದ ಕಾಲಾವಕಾಶವನ್ನು ಕೇಳಿದ್ದಾರೆ. ಆದರೆ ಈ ಅವಕಾಶ ಕೊಡೋದಕ್ಕೆ DC ಅವರಿಗೆ ಪವರ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಅದನ್ನು ನೇರವಾಗಿ ಮಾಲಿನ್ಯ ಮಂಡಳಿ ಅಲ್ಲಿಗೆ ತರ್ತೀವಿ ಅನ್ನೋ ಒಂದು ಅಂದರೆ ಭರವಸೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಹೇಳಿಕೆಯನ್ನು ಕೂಡ DC ಅವರು ನೀಡಿರುವಂಥದ್ದು. ಅದು ಒಂದು ವೇಳೆ ಕ್ಲಿಯರ್ ಆದರೂ ಕೂಡ ಇನ್ನು ಬೆಸ್ಕಾಂದು ಏನು ಒಂದಷ್ಟು ನಿಯಮಗಳು ಉಲ್ಲಂಘನೆ ಆಗಿದೆ, ಒಂದು ವೇಳೆ ಜಾಲಿವುಡ್ ಓಪನ್ ಆದರೂ ಕೂಡ ಪವರ್ ಕಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸೀಲ್ ಓಪನ್ ಆದರೂ ಬೀಗ ಓಪನ್ ಆದರೂ ಕೂಡ ಕರೆಂಟ್ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಜಾಲಿವುಡ್ ಸ್ಟುಡಿಯೋಸ್ನ ಅಧಿಕಾರಿಗಳು ಜೊತೆಗೆ ಇಲ್ಲಿನ ಸಿಬ್ಬಂದಿ ಮುಂದಾಗಿರುವಂಥದ್ದು. ಅವ್ರಿಗೂ ಕೂಡ ಕಾಲಾವಕಾಶ ಕೇಳುವಂಥ ಸಾಧ್ಯತೆಗಳಿರುವಂಥದ್ದು. ಇಲ್ಲೇನು ಸಮಸ್ಯೆಗಳಿದೆ ಅದೆಲ್ಲನೂ ತಾತ್ಕಾಲಿಕವಾಗಿ ರಿಲೀಫ್ ಪಡ್ಕೋಬೇಕು, ಬಗೆಹರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯಪ್ರವೃತ್ತವಾಗಿರುವಂಥದ್ದು. ಒಂದಲ್ಲ ಎರಡಲ್ಲ ಸಾಕಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಆನಂದ್ ಮಾಹಿತಿ. ಬಿಗ್ ಬಾಸ್ ಮನೆಗೆ ಸಾಲು ಸಾಲು ಸಂಕಷ್ಟಗಳು ತಪ್ತಾ ಇಲ್ಲ. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಬೆಸ್ಕಾಂ ಈಗ ನೋಟಿಸ್ ಅನ್ನ ಕೊಟ್ಟಿರೋದು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬೆನ್ನಲ್ಲೇ ಬೆಸ್ಕಾಂ ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿದೆ. ಗೇಟ್ ಸಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು.
ಡಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಳಿಕ ಈಗ ಬೆಸ್ಕಾಂನ ಟೆನ್ಷನ್ ಬಿಗ್ ಬಾಸ್ ಹೌಸ್ಗೆ, ಜಾಲಿವುಡ್ ಸ್ಟುಡಿಯೋಗೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಅಂಟಿಸಿದ್ದಾರೆ ಬೆಸ್ಕಾಂನವರು. ಗೇಟ್ ಸಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಬೆಸ್ಕಾಂ ನೋಟಿಸ್ ಅನ್ನ ನೀಡಿರೋದು. ಈ ಮೂಲಕ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ಜಾಲಿವುಡ್ ಸ್ಟುಡಿಯೋಸ್ಗೆ. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಬೆಸ್ಕಾಂ ನೋಟಿಸ್ ಅನ್ನ ನೀಡಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಆಯಿತು, ಜಿಲ್ಲಾಧಿಕಾರಿಗಳಾಯಿತು, ಈಗ ಬೆಸ್ಕಾಂ ನೋಟಿಸ್ ಅನ್ನ ಕೊಟ್ಟಿರೋದು. ಜಾಲಿವುಡ್ ಸ್ಟುಡಿಯೋ ಗೇಟ್ ಸಿಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಅಲ್ಲ ಡಿಸಿಗೆ ನಾನು ಆಕ್ಚುಲಿ ಕೋರ್ಟ್ ಅಂತ ಅನ್ಕೊಂಡೆ. ಡಿಸಿ ಕೊಟ್ಟಿದಾರಂತೆ, ನಂಗೊಂದು 15 ಡೇಸ್ ಟೈಮ್ ಕೊಡಿ ಅಂತ ಕೇಳಿದಾರಂತೆ. ಈಗ ನಾವು ನೋಟಿಸ್ ಸರ್ವೆ ಮಾಡಿಬಿಟ್ಟು ಡಿಸ್ಕನೆಕ್ಟ್ ಬನ್ನಿ ಮೇಡಮ್. ಅಲ್ಲ ಡಿಸಿಗೆ ಕೊಟ್ಟಿದ್ದಾರೆ, ನಾನು ಆಕ್ಚುಲಿ ಕೋರ್ಟ್ ಅಂತ ಅನ್ಕೊಂಡೆ. ಡಿಸಿ ಕೊಟ್ಟಿದಾರಂತೆ, ನಂಗೊಂದು 15 ಡೇಸ್ ಟೈಮ್ ಕೊಡಿ ಅಂತ ಕೇಳಿದಾರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಬೆಸ್ಕಾಂನವರು ನೋಟಿಸ್ ಯಾವ ವಿಚಾರ ಕೊಟ್ಟಿದ್ದಾರೆ, ಏನ್ ರೀಸನ್? ಶ್ರೀಪಾದ್, ಒಂದು ಕಡೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಬೆಸ್ಕಾಂಗೆ ನೋಟಿಸ್ ನೀಡಿ ಅಂದರೆ ಸೂಚನೆ ನೀಡಿ ನೋಟಿಸ್ ನೀಡೋದಕ್ಕೆ, ಜೊತೆಗೆ ಕಡಿತಗೊಳಿಸೋದಕ್ಕೆ ಸೂಚನೆ ನೀಡಿರುವಂಥದ್ದು. ಮತ್ತೊಂದೆಡೆ ಏನು ಬಾಲಿವುಡ್ ಸ್ಟುಡಿಯೋಸ್ ಇದೆ, ಆ ಸ್ಟುಡಿಯೋಸ್ ಒಳಗಡೆ ಒಂದು ವಿದ್ಯುತ್ ಟವರ್ನ ನಿರ್ವಹಣೆ ಮಾಡ್ಕೊಂಡಿದ್ದಾರೆ. ಅದು ಒಂದು ಕಾನೂನು ಬಾಹಿರ, ಅಂದರೆ ನಿಯಮ ಬಾಹಿರ ಅಂಥೇಳಿ ಆ ವಿದ್ಯುತ್ ಟವರ್ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಅಂದರೆ ಅದಕ್ಕೂ ಮೊದಲು ಸ್ಥಳೀಯ ಪ್ರಾಧಿಕಾರದಿಂದ ಸ್ಕೆಚ್ ಅನುಮೋದನೆ ಪಡ್ಕೋಬೇಕು. ಅಲ್ಲಿ ಅನುಮತಿಯನ್ನು ಪಡೆದ ನಂತರ ಆ ಟವರನ್ನು ನಿರ್ಮಾಣ ಮಾಡ್ಕೋಬೇಕು. ಆದರೆ ಅದ್ಯಾವುದನ್ನೂ ಮಾಡದೆ ಏಕಾಏಕಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಕೆಲವೊಂದು ಏನು ಒಂದಷ್ಟು ವಿದ್ಯುತ್ ಘಟಕಗಳೇನು ಮಾಡ್ಕೊಂಡಿದ್ದಾರೆ, ಅಂದರೆ ಟವರ್ ಏನು ಮಾಡ್ಕೊಂಡಿದ್ದಾರೆ, ಅದು KEB ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಇದು ಕಾನೂನು ಬಾಹಿರ ಅಂತ ಹೇಳಿ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಒಂದು ನೋಟಿಸನ್ನು ಜುಲೈನಲ್ಲೇ ಕೊಟ್ಟಿದ್ದರು. ಇದೀಗ ಇವತ್ತು ಕೂಡ ನೋಟಿಸನ್ನು ಕೊಡೋಕೆ ಬಂದಿದ್ದರು. ಅದ್ರ ಜೊತೆಗೆ ಇವತ್ತೇ ಪವರ್ ಕಟ್ ಮಾಡೋದಕ್ಕೆ ಬಂದಿದ್ದರು. ಆದರೆ ಇಲ್ಲಿನ ಸೆಕ್ಯೂರಿಟಿ ಒಳಗಡೆ ಬಿಡಲಿಲ್ಲ. ಒಂದು ಕಡೆ ಏನು ಮೇನ್ ಡೋರ್ಗೆ, ಅಂದರೆ ಮೇನ್ ಗೇಟ್ಗೆ ಸೀಸ್ ಮಾಡಿರುವಂಥದ್ದು. ಆದರೆ ಪಕ್ಕ ಇರುವಂಥ ಚಿಕ್ಕ ಚಿಕ್ಕ ಗೇಟ್ಗಳು ಓಪನ್ ಆಗಿರುವಂಥದ್ದು, ಅದರ ಒಳಗಡೆ ಸೆಕ್ಯೂರಿಟೀಸ್ಗಳು ಇರುವಂಥದ್ದು, ಒಂದಷ್ಟು ಸಿಬ್ಬಂದಿಗಳು ಕೂಡ ಒಳಗಡೆ ಇದ್ದಾರೆ. ಆಗ ಏನು ಬಿಡದಿಯ AEE ಬಂದರು, ಅಂದರೆ ಬೆಸ್ಕಾಂನ ಅವರು ಬಂದಂಥ ಸಂದರ್ಭದಲ್ಲಿ ಒಳಗಡೆ ಬಿಡಲಿಲ್ಲ. ಅವರು ಬಳಿಕ 3ನೇ ಗೇಟ್ಗೆ ಹೋದರು, ಅಲ್ಲೂ ಕೂಡ ಒಳಗಡೆ ಬರಲಿಲ್ಲ. ಹಾಗಾಗಿ ವಾಪಸ್ ಆಗಿರುವಂಥದ್ದು. ಇನ್ನೇ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂಥ ಸೂಚನೆ ಮೇರೆಗೆ ಏನು ಬಂದಾಗಿದೆ, ಅದು ಕೆಲವೇ ಹೊತ್ತಿನಲ್ಲಿ ಓಪನ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಅದು ಎಲ್ಲ ರೀತಿಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಂಥ ಬಾಲಿವುಡ್ ಆಡಳಿತ ಮಂಡಳಿ, ಅಂದರೆ ಜಾಲಿವುಡ್ ಆಡಳಿತ ಮಂಡಳಿ ಹೋಗಿ ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ 10 ದಿವಸದ ಕಾಲಾವಕಾಶವನ್ನು ಕೇಳಿದ್ದಾರೆ. ಆದರೆ ಈ ಅವಕಾಶ ಕೊಡೋದಕ್ಕೆ DC ಅವರಿಗೆ ಪವರ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಅದನ್ನು ನೇರವಾಗಿ ಮಾಲಿನ್ಯ ಮಂಡಳಿ ಅಲ್ಲಿಗೆ ತರ್ತೀವಿ ಅನ್ನೋ ಒಂದು ಅಂದರೆ ಭರವಸೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಹೇಳಿಕೆಯನ್ನು ಕೂಡ DC ಅವರು ನೀಡಿರುವಂಥದ್ದು. ಅದು ಒಂದು ವೇಳೆ ಕ್ಲಿಯರ್ ಆದರೂ ಕೂಡ ಇನ್ನು ಬೆಸ್ಕಾಂದು ಏನು ಒಂದಷ್ಟು ನಿಯಮಗಳು ಉಲ್ಲಂಘನೆ ಆಗಿದೆ, ಒಂದು ವೇಳೆ ಜಾಲಿವುಡ್ ಓಪನ್ ಆದರೂ ಕೂಡ ಪವರ್ ಕಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸೀಲ್ ಓಪನ್ ಆದರೂ, ಬೀಗ ಓಪನ್ ಆದರೂ ಕೂಡ ಕರೆಂಟ್ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಜಾಲಿವುಡ್ ಸ್ಟುಡಿಯೋಸ್ನ ಅಧಿಕಾರಿಗಳು ಜೊತೆಗೆ ಇಲ್ಲಿನ ಸಿಬ್ಬಂದಿ ಮುಂದಾಗಿರುವಂಥದ್ದು. ಅವ್ರಿಗೂ ಕೂಡ ಕಾಲಾವಕಾಶ ಕೇಳುವಂಥ ಸಾಧ್ಯತೆಗಳಿರುವಂಥದ್ದು. ಇಲ್ಲೇನು ಸಮಸ್ಯೆಗಳಿದೆ ಅದೆಲ್ಲನೂ ತಾತ್ಕಾಲಿಕವಾಗಿ ರಿಲೀಫ್ ಪಡ್ಕೋಬೇಕು, ಬಗೆಹರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯಪ್ರವೃತ್ತವಾಗಿರುವಂಥದ್ದು. ಒಂದಲ್ಲ ಎರಡಲ್ಲ ಸಾಕಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಆನಂದ್ ಮಾಹಿತಿ.